ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಊರಿಗೆ ಹೊಂಟೀವಿ ನೋಡ್ರಿ. ಎಲ್ಲ ಬ್ಯಾಗ್ ರೆಡಿ ಮಾಡಿಟ್ಟಿವಿ. ಸಡನ್ಲಿ ಯಾಕೆ ಊರಿಗೆ ಹೊಂಟೀವಿ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರದ್ದು ಸೋದರ ಮಾವನ ಮಗನ ಮದುವೆ ಐತಿ. ಹಂಗೆ ನಮ್ಮ ಹಸ್ಬೆಂಡ್ ಅವ್ರ ಊರಾಗ ಜಾತ್ರೆ ಐತಿ. ನಮ್ಮ ತವ್ರ ಮನ್ಯಾಗ ಪುರಾಣ ಹಚ್ಚಾರ, ಅದಕ್ಕೆ ಹೊಂಟೀವಿ ನೋಡ್ರಿ. ಒಂದು ನೈಟ್ 3:30ಗೆ ಹೋಗೋಣ ಅಂತ ಹೇಳಿದರು ನಮ್ಮ ಆಂಟಿ. ನಮ್ಮ ಅಂಕಲ್ದು ಡ್ಯೂಟಿ ಬೇಗ ಮುಗೀತಂತ, ಅದಕ್ಕೆ ಇವಾಗ 10:30 ಮನೆ ಬಿಟ್ಟಿವಿ ನೋಡ್ರಿ. ಇವಾಗ ನೈಟ್ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಅವರು ಕಾರ್ ಓಡಿಸ್ತಾ ಇದ್ದಾರೆ. ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಯಾಕಂದ್ರೆ ಅವರು ಭಾಳ ಫಾಸ್ಟ್ ಅಂದ್ರೆ ಫಾಸ್ಟ್ ಓಡಿಸ್ತಾರೆ ಗಾಡಿ. ಸ್ವಲ್ಪ ನಮ್ಮ ಅಂಕಲ್ ಅದರಂತ ನನಗೆ ಸ್ವಲ್ಪ ಧೈರ್ಯ. ಅವರೊಂದು ಅರ್ಧ ಓಡಿಸ್ತಾರೆ, ಇವರೊಂದು ಅರ್ಧ ಓಡಿಸ್ತಾರೆ. ಆದರೆ ನಮ್ಮ ಹಸ್ಬೆಂಡ್ ಭಾರಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅವರು ಡ್ರೈವಿಂಗ್ ಮಾಡೋದು ನೋಡಿದರೆ. ಅದರಲ್ಲೂ ನೈಟ್ ಟೈಮಲ್ಲಂತೂ ನಾವಂತೂ ನಿದ್ದೆನೇ ಮಾಡಲ್ಲ, ರೋಡೇ ನೋಡ್ಕೊಂಡಿರ್ತೀವಿ, ಅಷ್ಟೊಂದು ರ್ಯಾಶಾಗಿ ಓಡಿಸ್ತಾರೆ. ಎಷ್ಟು ಸತಿ ಹೇಳ್ತಿರ್ತೀವಿ, ಕೇಳೋದೇ ಇಲ್ಲ ಅವರು. ಇವಾಗ ನೋಡ್ರಿ 10:30ಗೆ ಮನೆ ಬಿಟ್ಟಿದ್ದೀವಿ. ಇವಾಗ 5 ಗಂಟೆ ಆಗಿದೆ. ನಾವು ತಿಂತಿಣಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಇದು ತಿಂತಿಣಿ ಬ್ರಿಡ್ಜ್ ಹತ್ರ ಬಂದರೆ ನಮ್ಮೂರ ಹತ್ರನೇ ಆಗಿಬಿಡುತ್ತೆ. 5:30ಗೆಲ್ಲ ಸಿಕ್ಕಾಪಟ್ಟೆ ಬೆಳಕು ಹರಿತಾ ಇದೆ ನೋಡ್ರಿ. ಇವಾಗ 5:30 ಆಗ್ತಾ ಇದೆ. ಇದು ಕೃಷ್ಣಾ ನದಿ, ನಮ್ಮೂರಿಗೆ ಮೇನು ಇದೆ ನೋಡ್ರಿ, ಕೃಷ್ಣಾ ನದಿ ನೋಡ್ರಿ. ಇವಾಗ 5:30 ಆಗೈತಿ. 5:30ಗೆಲ್ಲ ನಮ್ಮ ಹಸ್ಬೆಂಡು ಊರ ಹತ್ರ ಮಾಡಿಬಿಟ್ರು. ಒಂದು 8 ಅವರಲ್ಲೇ ಬಂದಿದ್ವಿ. 500 ಕಿಲೋಮೀಟ್ರು, ಅಷ್ಟೊಂದು ಫಾಸ್ಟಾಗಿ ಓಡಿಸ್ತಾರೆ ಗಾಡಿ. ನೋಡ್ರಿ, ಊರ ಹತ್ರ ಬಂದೇವಿ. ಇವಾಗ ಹೋಗ್ತಾ ಇದ್ದೀವಿ. ಇವಾಗ ದೇವಿ ಪುರಾಣ ಹಚ್ಚಾರಲ್ರಿ, ಅದಕ್ಕೆ ಇಲ್ಲೆಲ್ಲ ಲೈಟಿಂಗ್ಸ್ ಹಾಕ್ಯಾರ. ಇದು ಮನೆಗೆ ಹೋಗೋ ದಾರಿ ರೀ. ನೋಡ್ರಿ ಎಷ್ಟು ಚಂದ ಕಾಣ್ಲಾಗ್ತದ ಲೈಟಿಂಗ್ಸ್ ಹಾಕಿರೋದ್ರಿಂದ. ಇನ್ನು ಯಾರೂ ಎದ್ದಿಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಎದ್ದು ಓಡಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟು ಬೇಗ ಬಂದುಬಿಟ್ವಿ. 8 ಅವರಲ್ಲೇ ಬಂದುಬಿಟ್ಟಿದ್ವಿ ನೋಡ್ರಿ, 500 ಕಿಲೋಮೀಟರು. ಇಲ್ಲೇನು ದೇವಸ್ಥಾನ ಕಾಣಿಸ್ತೈತಲ್ರಿ, ಇದೇ ನೋಡ್ರಿ ದೇವಿ ಗುಡಿ, ದ್ಯಾಮಾಯಿ ಅಂತ ಹೇಳ್ತೀವಿ. ಇದು ಊರು ದೇವಿ ಗುಡಿ ನೋಡ್ರಿ. ಇಲ್ಲೇ ನೋಡ್ರಿ ಪುರಾಣ ಹಚ್ಚಿರೋದು. ಅಲ್ಲಿ ಗುರುಗಳು ಕೂತ್ಕೊಂಡು ಪುರಾಣ ಹೇಳ್ತಾರೆ. ಇಲ್ಲೆಲ್ಲ ನಾವು ಕೂತ್ಕೊಂಡು ಕೇಳಿಸ್ಕೊತೀವಿ. ಫಸ್ಟು ಬಂದ ತಕ್ಷಣ ನಮ್ಮ ಕಾಕ ಮಾತಾಡಿಸಿದ್ರು. ಇವಾಗ ಮಧ್ಯಾಹ್ನ ಆಗಿದೆ. ನಾನು ನಮ್ಮಕ್ಕ ಸ್ವಲ್ಪ ಸುರ್ಪುರ್ಗೆ ಹೊಂಟೀವ್ರಿ. ಅವ್ರು ನಮ್ಮಕ್ಕ ಏನೋ ಬಟ್ಟೆ ಎಲ್ಲ ಬೇಕಿತ್ತು ಅಂತ ಹೇಳಿದರು, ಅದಕ್ಕೆ ನಂದು ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಇವಾಗ ಸುರ್ಪುರ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಸುರ್ಪುರ್ ದಿಬ್ಬಿ ಹತ್ತಲೇ ಇಲ್ಲ ನಾವು ಹತ್ತಿರೋ ಬಸ್ಸು, ಅದಕ್ಕೆ ನಮ್ಮನ್ನ ಕೆಳಗಡೆ ಇಳಿಸಿ ಮತ್ತೆ ಬೇರೆ ಬಸ್ಸಿಗೆ ಹತ್ತಿಸಿ ಕಳಿಸ್ತಾ ಇದ್ದಾರೆ. ಇದು ಸ್ವಲ್ಪ ಹೈಟ್ ಐತ್ರಿ, ಅದಕ್ಕೆ ಅಲ್ಲಿ ಬಸ್ ಹತ್ತಲಿಲ್ಲ. ಅದು ಹೊಸ ಬಸ್ ಅಂತ, ಅದು ಹತ್ತಲಿಲ್ಲ. ಅಲ್ಲಿ ಮತ್ತೆ ನಮ್ಮನ್ನು ಕೆಳಗಡೆ ಇಳಿಸಿ ಇವಾಗ ಬೇರೆ ಬಸ್ಸಿಗೆ ಹತ್ತಿಸಿ ಕಳಿಸಿದ್ರು. ಇದೇ ನೋಡ್ರಿ ನಮ್ಮೂರದು ತಾಲೂಕು ಸುರ್ಪುರು. ಇಲ್ಲೇನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರೀ, ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ, ಅದನ್ನೇ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಬಜಾರ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಎದುರುಗಡೆ ನಮ್ಮ ಅಣ್ಣ ಸಿಕ್ಕ, ಇಲ್ಲಿ ಬರ್ತಾಯಿದ್ದಾರೆ ನೋಡ್ರಿ, ಇವರೇ ನಮ್ಮ ಅಣ್ಣ. ನಾನು ನೋಡೇ ಇರಲಿಲ್ಲ, ಸುಮ್ಮನೆ ಮುಂದೋಡಿ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವರು ಇವು ಶೂಷ ಅಂತ ಕರೆದ್ರು, ಯಾರು ಅಂತ ನೋಡಿದ್ರೆ ನಮ್ಮ ಅಣ್ಣ ಇದ್ದ. ಇವಾಗ ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತೀವಿ. ಇವಾಗ ಅವ್ರನ್ನ ಮಾತಾಡಿಸಿದ್ವಿ. ಅವ್ರು ಏನಾದರೂ ನಾಷ್ಟ ಮಾಡೋಣ ಬಾ ಅಂತ ಕರೆದ್ರು, ನಾವು ಮಾಡಲಿಲ್ಲ. ಅದೇ ಜಸ್ಟ್ ಬಂದಿದ್ವಿ, ಬೇಡ ಅಂತಂದ್ವಿ. ಏನಾದರೂ ತಿನ್ನು ಅಂದರು, ಏನು ಬೇಡ ಅಂತಂದ್ವಿ. ಅಷ್ಟೇ ಮಾತಾಡಿಸ್ಕೊಂಡು ಹೋದರು. ಬಹಳ ದೊಡ್ಡ ಶ್ರೀಮಂತಿದ್ದ. ಆ ತಾಯಿಗೆ ಒಂದು ಬಂಗಾರದ ಕಿರೀಟ ಮಾಡಿಕೊಟ್ಟ. ಒಂದು 6 ತಿಂಗಳು ಬಿಟ್ಟ ಮೇಲೆ ಕೇಳಿದ, ದೇವಿ ಕಿರೀಟ ಮಾಡಿಕೊಟ್ರ. ದೇವಿ ಕಾಣರು ಬಹಳ ಜಪದಿ, ನಿನ್ನ ಕಾಣರು ಸ್ತೋತ್ರ ಜಪತಿ ಧ್ಯಾನ ಧಾರಣದಿ ಅಂತ ದೇವಿ ಪುರಾಣದಾಗ 9ನೇ ಅಧ್ಯಾಯದಾಗ ಬರ್ತದೆ. ಇವಾಗ ನೋಡ್ರಿ ರಾತ್ರಿ 8 ಗಂಟೆ ಆಗೈತಿ. ಎಲ್ಲರೂ ಪುರಾಣ ಕೇಳಕ್ಕೆ ಬಂದೀವಿ. ನಮ್ಮ ಮನೆಯವ್ರು ಮಂದಿ ಬಂದೀವ್ರಿ. ನಾನು, ನಮ್ಮ ಅವ್ವ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅಣ್ಣ ಮಕ್ಕಳು ಎಲ್ಲರೂ ಬಂದೀವ್ರಿ. ಇಲ್ಲಿ ಒಂದು ಕಡೆ ಕೂತ್ಕೊಂಡು ಕೇಳ್ತಾಯಿದ್ವಿ. ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು, ಹಂಗೆ ಅಂದ್ರೂ ಹಾಗೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ವಿ. ಯಾಕಂದರೆ ಇದೆಲ್ಲ ನಾವು ಬೆಂಗಳೂರಲ್ಲಿ ಭಾಳ ಮಿಸ್ ಮಾಡ್ಕೊತೀವಿ. ಈ ಥರ ಎಲ್ಲ ಅಲ್ಲಿರೋದಿಲ್ಲ.
ಇದನ್ನು ಪುರಾಣ ಕೇಳೋಕ್ಕಂತಲೇ ನಾನು ಬೆಂಗಳೂರಿಂದ 2 ದಿನ ಮುಂಚೆನೇ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ರಾತ್ರಿ ಪುರಾಣ ಕೇಳೋಕೆ ಇಲ್ಲೆಲ್ಲರೂ ಕೂತ್ಕೊಂಡಿದ್ದೀವಿ ನೋಡಿರಿ. ಎಷ್ಟು ಚಂದ ಹೇಳ್ತಾರೆ. 2 ಅವರ್ ಹೇಳ್ತಾರೆ. 10 ಗಂಟೆ ಆಯಿತು. ಇವಾಗ 10 ಗಂಟೆಗೆ ಪುರಾಣ ಮುಗಿಸಿದ್ರು. ಮಂಗಳಾರತಿ ಎಲ್ಲ ಮಾಡಿದರು. ಇಲ್ಲಿ ಪ್ರಸಾದನೂ ಮಾಡಿಸಿದ್ರು. ಇದು ಆಯಾಗ್ರಹ ಅಂತ ಬೇಳೆ, ಬೆಲ್ಲ ಮತ್ತು ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ ಎಲ್ಲ ಹಾಕಿ ಮಾಡಿದರು. ತುಂಬಾ ರುಚಿಯಾಗಿತ್ತು. ಹಾಗೆ ಅನ್ನ ಸಾರೂ ಮಾಡಿಸಿದ್ರು. ನೈಟ್ 10 ಗಂಟೆ ಆಗಿದೆ. ಇವಾಗ ಎಲ್ಲರೂ ಸೇರಿ ಊಟ ಮಾಡ್ಲಾಕತ್ತೀವಿ. ಈಕೆ ನಮ್ಮ ಅಣ್ಣ ಮಗಳು, ಈಕೆ ನಮ್ಮ ಅಕ್ಕ, ನಾನು ಇಲ್ಲಿ ಕೂತ್ಕೊಂಡು ಊಟ ಮಾಡ್ಲಾಕತ್ತೀವಿ ನೋಡಿರಿ. ಎಷ್ಟು ರುಚಿಯಾಗಿತ್ತು ಅಂದರೆ ದೇವ್ರ ಪ್ರಸಾದ ನಿಜವಾಗ್ಲೂ ಯಾವ ದೇವಸ್ಥಾನಕ್ಕೆ ಹೋದ್ರೂ ಎಷ್ಟು ರುಚಿಯಾಗಿರುತ್ತೆ ಪ್ರಸಾದ ಅಂದರೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಇವಾಗ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ನಮಗಂತೂ ಇದೆಲ್ಲ ಭಾಳ ಮಿಸ್ ಮಾಡ್ಕೊತೀವ್ರಿ. ಬೆಂಗಳೂರಿನಾಗ ಇರ್ತೀವಲ್ಲ, ಅಲ್ಲೆಲ್ಲ ಈ ಥರ ಎಲ್ಲ ಇರೋದಿಲ್ಲ. ಇಲ್ಲಿ ಬಂದರೆ ನಾವು ಯಾವುದನ್ನು ಇಲ್ಲಿ ಬಿಡೋದಿಲ್ಲ, ಎಲ್ಲದಕ್ಕೂ ಹೋಗ್ತೀವಿ.